ಪಕ್ಷದ ವಿರೋಧಿ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಎಂಬ ಆರೋಪದ ಕುರಿತು ತನಿಖೆ ನಡೆಯುತ್ತಿದ್ದು, ಆರೋಪ ಸಾಬೀತು ಆಗುವವರೆಗೂ ಯಾವುದೇ ತೀರ್ಮಾನಕ್ಕೆ ಬರುವ ಪ್ರಶ್ನೆಯೇ ಇಲ್ಲ ಎಂದು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂತಹ ಎಸ್.ಜಿ. ನಂಜನಮಠ ತಿಳಿಸಿದ್ದಾರೆ. ಅವರು ನವನಗರದ ಪತ್ರಿಕಾಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ಸಂಬಂಧಪಟ್ಟವರ ವಿರುದ್ಧ ಲಿಖಿತ ದೂರು ಬಂದ ಹಿನ್ನೆಲೆಯಲ್ಲಿ ಪಕ್ಷದ ನಿಯಮಾನುಸಾರ ನೋಟಿಸ್ ನೀಡಲಾಗಿದೆ. 3 ದಿನದ ಒಳಗೆ ಉತ್ತರಿಸುವಂತೆ ಸೂಚಿಸಲಾಗಿದ್ದು, ಅವರು ಈಗಾಗಲೇ ತಮ್ಮ ವಿವರಣೆಯನ್ನು ಸಲ್ಲಿಸಿದ್ದಾರೆ. ತನಿಖೆ ಪೂರ್ಣಗೊಂಡ ಬಳಿಕ ಮುಂದಿನ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮತದಾರರ ನೋಂದಣಿ ಕುರಿತು ಚುನಾವಣಾ ಆಯೋಗ ನಿಗದಿಪಡಿಸಿರುವ ಅವಧಿಯೊಳಗೆ ಮತದಾರರ ನೋಂದಣಿ ಕಾರ್ಯ ಪೂರ್ಣಗೊಳಿಸಲಾಗುವುದು. ಜುಲೈ 20-21ರೊಳಗೆ ಶೇಕಡ 70-80ರಷ್ಟು ಗುರಿ ಸಾಧಿಸುವ ವಿಶ್ವಾಸ ಇದೆ ಎಂದು ತಿಳಿಸಿದರು. ಪಕ್ಷದ ಸಂಘಟನೆ ಬಲಪಡಿಸುವ ಕಾರ್ಯದಲ್ಲಿ ಬ್ಲಾಕ್ ಅಧ್ಯಕ್ಷರು, ಶಾಸಕರು, ಮಾಜಿ ಜನಪ್ರತಿನಿಧಿಗಳು ಹಾಗೂ ಕಾರ್ಯಕರ್ತರು ಸಕ್ರಿಯವಾಗಿ ಸಹಕರಿಸಲಿದ್ದಾರೆ ಎಂದು ಎಸ್.ಜಿ. ನಂಜನಮಠ ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಟಿಎ ಅಧ್ಯಕ್ಷರಾಗಿರುವಂತಹ ಪ್ರಕಾಶ್ ತಪ್ಪಶೆಟ್ಟಿ, ಕಾಂಗ್ರೆಸ್ ಪಕ್ಷದ ಯುವ ಧುರೀಣರಾಗಿರುವಂತಹ ಚಂದ್ರಶೇಖರ್ ರಾಠೋಡ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿಷಯವಾಗಿ ಇವತ್ತು ತಮ್ಮನ್ನು ಭೇಟಿ ಮಾಡಿಸ್ತಕ್ಕಂಥ ಈ ಸಂದರ್ಭವನ್ನು ಇಡಲಾಗಿದೆ. ಮೊದಲನೇದಾಗಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ SIR ಯೋಜನೆ ಪರಿಣಾಮಕಾರಿಯಾಗಿ ಶೇಕಡ 80-90ರಷ್ಟು ಕಡೆಗಳಲ್ಲಿ ನೋಂದಾವಣೆ ನಡೆದಿದೆ. ಇಲ್ಲಿವರೆಗೆ ಒಟ್ಟು ಈ ಫಾರ್ಮ್ಗಳನ್ನು 16 ಲಕ್ಷದಷ್ಟು ವಿತರಣೆ ಮಾಡಲಾಗಿದೆ. ಅದರಲ್ಲಿ 40% ವಾಪಸ್ ಬಂದಿರತಕ್ಕಂಥ ದಾಖಲೆಗಳಿವೆ. ನಾನು ನಿನ್ನೆ ಜಿಲ್ಲಾಧಿಕಾರಿಗಳನ್ನು ಈ ವಿಷಯವಾಗಿ ಭೇಟಿಯಾಗಿದ್ದೆ. ತಮಗೇನಾದರೂ ಇದು ಅವಧಿ ಏನು ಈ ತಿಂಗಳ ಮುಗಿಯೋದ್ರೊಳಗಾಗಿ ಇದೆ ಸಾಧಿಸೋದಕ್ಕೆ ಸಾಧ್ಯವಾಗ್ತದೋ ಅಥವಾ ಆಡಳಿತಾತ್ಮಕ ಕೆಲವೊಂದು ನ್ಯೂನತೆಗಳು ಮತ್ತು ಈ BLOಗಳಿಗೆ ತಿಳಿದೇ ಇರತಕ್ಕಂಥ ಸ್ಥಿತಿ ಕೆಲವೊಂದು ಕಡೆ ಇವೆ. ತುಂಬಿಕೊಡುವಂತಹ ಬುದ್ಧಿವಂತಿಕೆ ಮತದಾರರಲ್ಲಿಲ್ಲ. ಒಂದೊಂದು ಫಾರ್ಮನ್ನು ತುಂಬಿಸ್ಕೊಡೋದಕ್ಕೆ BLOಗಳೇ ನಿಂತರೆ ದಿನಕ್ಕೆ 25 ಫಾರ್ಮ್ 30 ಫಾರ್ಮ್ ತುಂಬೋದು ಕಷ್ಟ ಆಗ್ತದೆ. ಇದರಿಗೆ ಮುಂದೆ ಹಾಕತಕ್ಕಂಥ ಯಾವುದಾದ್ರೂ ಮನವಿ ಮಾಡಿಕೊಳ್ಳಲು ಅವಕಾಶ ಇದೆಯೇ ಅಥವಾ ಮಾಡಬೇಕು ಹೇಗೆ ಅಂತ ಚರ್ಚೆ ಮಾಡಲಾಗಿ ಅವರು ನಾವು 20-21ನೇ ತಾರೀಕು ಅನ್ನೋದರಲ್ಲಿ ಶೇಕಡ 70-80ರಷ್ಟು ಸಾಧನೆಯನ್ನು ಮಾಡ್ತೇವೆ. ಏನು ನಿಗದಿತ ಅವಧಿ ನಮಗೆ ಕೊಟ್ಟಿದ್ದಾರೆ ಆ ಅವಧಿ ಒಳಗಾಗಿ ಎಲ್ಲ ಮತದಾರರ ನೋಂದಣಿ ಕಾರ್ಯವನ್ನು ಸಮರ್ಪಕವಾಗಿ ಮಾಡ್ತೇವೆ ಅಂತಕ್ಕಂಥದ್ದನ್ನು ಹೇಳಿದರ ಕಾರಣ ನಿಗದಿತ ಅವಧಿ ಒಳಗೇ ನಾವು ಮುಗಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದೆ. ಈ ಬೂತ್ ಸಮಿತಿ ಅಧ್ಯಕ್ಷರು, ಪಕ್ಷದ ಕಾರ್ಯಕರ್ತರು, ಪಕ್ಷದ ನಾಯಕರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಅಲ್ಲೇ ಇರ್ತಕ್ಕಂಥ ಶಾಸಕರು, ಮೊನ್ನೆ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು, ಹಿಂದಿನ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಈ ಕೆಲಸದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಬಹಳಷ್ಟು ಸಹಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಜಿಲ್ಲೆ SIR ಸಮಿತಿಗೆ ಸಂಚಾಲಕರನ್ನಾಗಿ ನಮ್ಮ ಲೀಗಲ್ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ NB ಘಾಸ್ತೆ ಅವರನ್ನು ನೇಮಿಸಿದ್ದೆ. ಅವರು ಜಮಖಂಡಿ, ತೇರದಾಳ್, ಬೀಳ್ಗಿ, ಬಾಗಲಕೋಟ್, ಬದಾಮಿ ಇಲ್ಲೆಲ್ಲ ಕಡೆಗಳಲ್ಲಿ ಮುಧೋಳು ನಮಗೊಂದು 2 ಮನವಿ ಬಂದಾವೆ. ಅವರು ಬೆಳಗಾವಿಗೆ ಹೋದಾಗ RSS ಕಚೇರಿ ಮುಂದೆ ನಿಂತಿದ್ರು, ಹಂಗೆ ನಿಂತಿದ್ರು ಅಂತ ಒಂದು 2-3 ಮನವಿ ಬಂತು. 1-2 ಫೋಟೋ ಬಂದಿದ್ದು.
ಅದ್ರಾಗ ನಮ್ಮ ಜಿಲ್ಲಾದವ್ರು ಇಬ್ಬರು ಮೂವರು BJP ಲೀಡರ್ ಇದ್ರು ಅದ್ರಾಗ. ಮತ್ತೆ ರಾಮ ಮಂದಿರದಲ್ಲಿ ದುಡ್ಡು ತಿಂದಂತ ಒಬ್ಬ ನಾಯಕನ ಫೋಟೋನು ಇತ್ತು ಅಲ್ಲಿ. ಈಶ್ವರದವ್ರ ಹೆಸರು ಗೊತ್ತಿಲ್ಲ. ಹಾ, ಸೊ ಇದನ್ನೆಲ್ಲ ಕಳಿಸಿದ್ರು. ನಾನು ನಿನ್ನೆ ಮುಂಜಾನೆಯಿಂದ ಅದರ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ದೇನೆ. ನಮ್ಮ ಎಲ್ಲ ಕಾಂಗ್ರೆಸ್ ನಾಯಕರು ಏನು ನಮ್ಮ ನಗರದಲ್ಲಿದ್ದಾರೆ ಅವ್ರು ಕೂಡ ಆಪ್ತಾಲೋಚನೆ ಮಾಡಿ ಮುಗಿಸ್ತೀನಿ. ಅವರು ತಮ್ಮ ಅಭಿಪ್ರಾಯ ಹೇಳ್ಯಾರ. 12ವರೆಗೆ ನೋಟಿಸನ್ನು ಅವರಿಗೆ ನಾಗರಾಜ್ ಹದ್ಲಿ ಅವ್ರಿಗೆ ಕೊಟ್ಟೆ. ಈ ರೀತಿ ನಮಗೆ ಕೆಲವು ಮನವಿ ಬಂದವು, ಕೆಲವು ಮನವಿ ಕೊಟ್ಟಿದ್ದೆ, ಉತ್ತರನೂ ಕೊಟ್ಟರು. ನಾಗರಾಜ್ ಹದ್ಲಿಗೆ ಅಷ್ಟೇ, ನಿಮ್ಗೆ ಈ ರೀತಿ ನಗರದಲ್ಲಿ ಕೆಲವು ನಮ್ಮ ನೋಟಿಸ್ ಅಲ್ಲ, ಯಾವುದಾದ್ರೂ ನಮ್ಮಲ್ಲಿ ಕೆಲವು ಪದ್ಧತಿ ಇದಾವು. ಯಾವುದಾದ್ರೂ ಒಂದು ಲಿಖಿತವಾದಂಥ ಆರೋಪ ಯಾರ ಮೇಲಾದರೂ ಬಂದಾಗ 3 ದಿವಸದೊಳಗೆ ಉತ್ತರ ಕೊಡ್ರಿ ಅಂತ ಹೇಳೋದು ನಮ್ಮ ಪದ್ಧತಿ. ನಾನು ನೋಟಿಸ್ ಕೊಟ್ಟೆ. ಅವ್ರ ಲೇಖಿ ನನಗೆ ಸಂಜೆ ಮುಂದೆ 5 ಗಂಟೆಗೆ ಕೊಟ್ಟಾರ. ಏನಂತ ಕೊಟ್ಟಾರ, ನಾವು ನಮ್ಮ ನಗರದಲ್ಲಿ ಹಲವಾರು ಸಾರ್ವಜನಿಕ ಕೆಲಸ ಕಾರ್ಯ, ಹಬ್ಬ, ಹೋಳಿ ಹುಣ್ಣಿಮೆ, ಇನ್ನೊಂದು ಇವರೆಲ್ಲ ನಾವು ಕೂಡಿ ಮಾಡ್ತಿರ್ತೀವಿ. 3 ಜನ ನಾವು ಕಾರ್ನಲ್ಲಿ ಬೆಳಗಾವಿಗೆ ಹೋಗಿದ್ವಿ. ಅದರಲ್ಲಿ 2 RSS ಕಾರ್ಯಕರ್ತರು, ನಾವು ಹೋಗಿರುವಂಥದ್ದು ನಮ್ಮ ಕೆಲಸ ಕಾರ್ಯಗಳಿಗೆ ಹೋಗಿದ್ವಿ. ಅವರು ನಮ್ದೊಂದು ಮೀಟಿಂಗ್ ಐತಿ ಇಲ್ಲೇ ಇಳಿತೀವಿ ಅಂದರು. ಅವರು ಆ ಜಾಗಕ್ಕೆ ಅವ್ರನ್ನ ಇಳಿಸಿ ನಾನು ಮುಂದೆ ನಮ್ಮ ಬಾಜಾರಕ್ಕೆ ಹೋಗಿ ನಮ್ದೇನು ಕೆಲಸ ಕಾರ್ಯ ಮುಗಿಸ್ಕೊಂಡು ಮತ್ತೆ ಅಲ್ಲಿಗೆ ಬಂದೆ. ಹೊರಗೆ ಗೇಟ್ನಾಗ ಮುಂದೆ ಅವ್ರನ್ನ ಊಟಕ್ಕೆ ಹೋಗಕ್ಕೆ ಅವ್ರು ಬಂದರು. ನಾವು ಹೋಗಿವಿ. ನಾವು ಮೀಟಿಂಗ್ನೊಳಗೆ ಒಳಗೆ ಹೋಗೋದಾಗಲಿ ಇನ್ನೊಂದಾಗಲಿ ಮಾಡಿಲ್ಲ. ಪಾಪ ಅಂತ ಕರೆದ್ರು ನಾನು ಅಲ್ಲಿ ಹೋಗಿನಿ ಹೊರಗೆ, ಮೀಟಿಂಗಿನ ಹೊರಗೆ. ಆಗ ಒಂದು ಫೋಟೋ ತೆಗೆದಾರ. ಆ ಫೋಟೋ ವೈರಲ್ ಆಗೈತಿ. RSS BJP ಅಂಗ ಹೋಗ್ಬಾರ್ದು ಕಾಂಗ್ರೆಸ್ನವ್ರು ಹೋಗ್ಬಾರ್ದು ಮೀಟಿಂಗ್. ಅವ್ರ ಲಗ್ನಕ್ಕೆ ಹೋಗ್ರಿ ನೀವು. ಅವ್ರ ಮನೆಗೆ ಯಾರು ದೊಡ್ಡ ಯಜಮಾನ್ರಿ ತೀರ್ಕೊಂಡ್ರು ಮಣ್ಣಿಗೆ ಹೋಗ್ಲಿ, ದವಾಖಾನೆಗಿದ್ರೆ ಹಣ್ಣು ತೊಗೊಂಡು ಹೋಗಿ ಮಾತಾಡಿಸಿ ಬರಲಿ. ಆದರೆ BJP RSS ನೆರಡಲ್ಲಿದೆ. RSS BJP ಅಣತಂಬ್ರಿದ್ದಂಗಿದಾರ. ಅವ್ರ ಸಿದ್ಧಾಂತ ಒಂದೈತಿ. ಅವರಿಬ್ಬರು ಸಿದ್ಧಾಂತಕ್ಕೂ ಕಾಂಗ್ರೆಸ್ ಸಿದ್ಧಾಂತಕ್ಕೂ ಸಂಬಂಧ ಇಲ್ಲ. ನಮ್ಮಲ್ಲಿ ಹೋಗ್ಬಾರ್ದು, ಒಳಗೆ ಮೀಟಿಂಗ್ ಹೋಗ್ಬಾರ್ದು, ಭಾಗವಹಿಸ್ಬಾರ್ದು. ನಿಮ್ಮ ವೈಯಕ್ತಿಕ ಸಂಬಂಧಕ್ಕೆ ನಮಗೆ ಸಂಬಂಧ ಇಲ್ಲ. ನಿಮ್ಮ ವೈಯಕ್ತಿಕ ಸಂಬಂಧಕ್ಕೆ ಸಂಬಂಧ ಇಲ್ಲ. ಹೇಳಿ ಪೂಜಾರಿ, ಇದನ್ನು ಯಾವ ರೀತಿಯಾಗಿ ನೀವು ಇದರಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥ ತರಬೇತಿ ಕಾರ್ಯಕ್ರಮವನ್ನು ಕೂಡ ಸುಮಾರು 15-20 ದಿವಸಗಳ ಕಾಲ ಈ ನೋಂದಾವಣೆ ಪ್ರಾರಂಭವಾಗಕ್ಕಿಂತ ಮುಂಚೆನೆ ಮಾಡಿದ್ದಾರೆ. ನಮ್ಮ ಎಲ್ಲ ಕಡೆ ಬ್ಲಾಕ್ ಅಧ್ಯಕ್ಷರು ನಿನ್ನೆ ಬಾಗಲಕೋಟೆ ನಗರದಲ್ಲಿ ಮತ್ತೊಮ್ಮೆ ಮಾಡಿದ್ದಾರೆ. ಅಲ್ಲೆಲ್ಲಿ ನಾವು ನಿರೀಕ್ಷಕರನ್ನು ನೇಮಿಸಿದ್ದೇವೆ. ಮತ್ತು ಅಲ್ಲಲ್ಲಿ ವಾರ್ಡ್ಗಳಲ್ಲಿ ನಿಮ್ಮ ವಾರ್ಡ್ಗಳಲ್ಲಿ ಒಂದು ಮತನೂ ಕೂಡ ಉಳಿಲಾರ್ದ ಹಾಗೆ ನೋಂದಾವಣೆ ಮಾಡಿಸಿಕೊಳ್ಳೋದಕ್ಕೆ ಪಕ್ಷದ ಕಾರ್ಯಕರ್ತರನ್ನು ಕೂಡ ಅಲ್ಲಿ ನಿಗಾ ಇಟ್ಟಿದ್ದಾರೆ. ಒಟ್ಟು ಈ ಸರ್ಕಾರದ ಈ ಕಾರ್ಯಕ್ರಮವನ್ನು ಮಾಡುವಲ್ಲಿ ನಮ್ಮ ಜಿಲ್ಲಾಧಿಕಾರಿ ಆಫೀಸು ಬೇರೆ ಕಡೆಗಳ ಎಲ್ಲ ಕಡೆ ನಾವು ಕೇಳಿದಾಗ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನಾವು 20-21ನೇ ತಾರೀಕಿಗೆ 75% ಸಾಧನೆ ಮಾಡ್ತೇವೆ. ಈಗಾಗಲೇ ಆ ಕೆಲಸ ತ್ವರಿತಗತಿಯಲ್ಲಿ ನಡೆದಿದೆ ಅಂತಕ್ಕಂಥ ಮಾತನ್ನು ನಾನು ನಿನ್ನೆ ಭೇಟಿಯಾದಾಗ ಹೇಳಿದರು. ಇದರ ಜೊತೆಗೆ ಆ BLOಗಳ ಜೊತೆಗೆ BLO 2 ನಮ್ಮ ಏನು ನಾವು ನೇಮಿಸಿದ್ದೇವೆ ಮತಕ್ಷೇತ್ರಕ್ಕೆ ಒಬ್ಬರನ್ನ, ಬೂತ್ ಸಮಿತಿಗೆ ಅಧ್ಯಕ್ಷರನ್ನ ಏನು ನೇಮಿಸಿದ್ದೇವೆ, ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಾವಣೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಹೆಲಿಪೋರ್ಟ್ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಕಾರ್ಯವನ್ನು ಕೂಡ ಕೈಗೆತ್ತಿಕೊಂಡಿದ್ದೇನೆ ನಿನ್ನೆಯಿಂದ. ಅಂದರೆ ಆ ಹೆಲಿಪೋರ್ಟ್ನಲ್ಲಿ 3 ಹೆಲಿಕಾಪ್ಟರ್ ಇಳಿಯುವಂಥ ವ್ಯವಸ್ಥೆ, ಒಂದು ದೊಡ್ಡ 25-30 ಜನ ಕುಂದಿರುವಂಥ ಒಂದು ಹಾಲು, ಆಮೇಲೆ ವಾಶ್ರೂಮು, ಡ್ರೆಸ್ಸಿಂಗ್ ರೂಮು, ಇಂಥವುಗಳ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಅದೊಂದು ಹೆಲಿಪೋರ್ಟ್ ಅನ್ನುವಂಥ ಒಂದು ಸುಮಾರು 20 ಕೋಟಿ ಖರ್ಚು ಮಾಡುವಂಥ ಒಂದು ಯೋಜನೆ. ಆ ಯೋಜನೆಗೆ 10 ಎಕರೆ ಜಮೀನು ಬೇಕಾಗ್ತದೆ.
ಈಗಾಗಲೇ ಇರುವಂಥ ಹೆಲಿಪ್ಯಾಡ್ ಸುಮಾರು 5-6 ಎಕರೆ BTD ಸಂಬಂಧಪಟ್ಟಂಥ ಜಮೀನಿದೆ. ನಿನ್ನೆ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ BTD ಅಧ್ಯಕ್ಷ ಪ್ರಕಾಶ್ ತಪ್ಶೆಟ್ಟಿ ಅವರನ್ನು, ಅವರ ಅಧಿಕಾರಿಗಳನ್ನು ನಾನು ಖುದ್ದಾಗಿ BTDಗೆ ಹೋಗಿ ಮನವಿ ಮಾಡಿಕೊಂಡಿದ್ದೇನೆ. ಅವರು ಅಲ್ಲಿ ಇನ್ನೂ ನಿಮ್ಗೆ 4 ಎಕರೆಗೆ ಇನ್ನೂ 5-6 ಎಕರೆ ಬೇಕಾದರೂ ನಾವು ಕೊಡ್ತೇವೆ, ನೀವು ಮುಂದುವರಿರಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈಗ ನಾನು ಅವರಿಂದ ಆ ನಕಾಶೆಯನ್ನು ಉತ್ತಾರವನ್ನು ನಾನು ಸುಮಾರು ಇನ್ನೊಂದು ತಾಸಿನೊಳಗಾಗಿ ನನ್ನ ಕೈಗೆ ಬರ್ತೇವೆ. ಮುಖ್ಯಮಂತ್ರಿಗಳಿಗೆ, ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಶ್ರೀ MB ಪಾಟೀಲ್ ಅವರಿಗೆ ಮನವಿ ಮಾಡಿ ಮಂಜೂರಾತಿಯನ್ನು ಪಡೆಯುವಂತಹ ಕೆಲಸವನ್ನು ನಾವು ನಾಳೆ ಅಥವಾ ನಾಡದಿಂದ ಪ್ರಾರಂಭ ಮಾಡ್ತೇವೆ. ಒಟ್ಟಿನ ಮೇಲೆ ಇಲ್ಲೊಂದು ಹೆಲಿಪೋರ್ಟ್ ಮಾಡುವಂಥ ಒಂದು ವಿಚಾರವನ್ನು ನಮಗೆ ಈಗಾಗಲೇ ಅದಕ್ಕೆ ಸಹಕಾರ ಸಿಗುವ ಆಧಾರದ ಮೇಲೆ ಬೇಗನೆ ಮಾಡಿಕೊಳ್ತೇನೆ ಅಂತಕ್ಕಂಥ ವಿಶ್ವಾಸ ಇದೆ. ಅದೊಂದು ನಮ್ಮ ಗಮನಕ್ಕೆ ತಂದಿದ್ದೇನೆ. ನಾವು ಶಿಫ್ಟ್ ಮಾಡ್ಬೇಕನ್ನುವಂಥದ್ದು, ಅನಂತರ ನಗರಸಭೆ ಹಸ್ತಾಂತರ ಮಾಡ್ಬೇಕನ್ನುವಂಥದ್ದು ಮಾತನ್ನು ಹೇಳಿದ್ದಾಗಿದೆ. ಎಷ್ಟು ಸಂಖ್ಯೆ ಅದಾವ, ಎಷ್ಟು ಮುಳುಗಡೆ ಆಗ್ತದೆ ಅನ್ನುವಂಥದ್ದು ಸರ್ ನಿಖರವಾಗಿ ಕ್ಯಾಲ್ಕುಲೇಷನ್ ಮಾಡಿದ್ದಾಗಿದೆ. ಮತ್ತು ಈಗಾಗಲೇ ಅದರ ಬಗ್ಗೆ ನಾವು ತೀರ್ಮಾನ ನಮ್ಮ ಫಸ್ಟ್ ಬೋರ್ಡ್ ಮೀಟಿಂಗ್ ತೆಗೆದುಕೊಂಡಿವಿ. ಈ ಹಿಂದೆ 3 ವರ್ಷ ಹೆಂಗಾಗ್ತದೆ ಏನು ಸಂಬಂಧ ಅದೇ ಸಿದ್ಧಾಂತವನ್ನು ಇಟ್ಕೊಂಡು ಈ ದೇಶದೊಳಗ ಕಾನೂನು ಬಾಹಿರವಾಗಿ ನಡೆದಿರ್ತಕ್ಕಂಥ ಒಂದು ಸಂಘಟನೆ, ಅದು ರಿಜಿಸ್ಟರ್ ಕೂಡ ಆಗಿಲ್ಲ. ಅದರ ಸಿದ್ಧಾಂತಕ್ಕೂ ಕಾಂಗ್ರೆಸ್ನ ಸಿದ್ಧಾಂತಕ್ಕೂ ತದ್ವಿರುದ್ಧವಾಗಿರ್ತಕ್ಕಂಥ ನಿಲುವುಗಳಿದೆ ಅನ್ನೋದು ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಸಾಕಷ್ಟು ನಾವು ಒಪ್ಸಕತ್ತಿಲ್ಲ. ನಾವು ಹೇಳೋದನ್ನ ಪೂರ ಕೇಳ್ರಿ, ಅದನ್ನ ನೀವು ಸ್ಟೇಟ್ಮೆಂಟ್ ಮಾಡ್ರಿ, ಅದನ್ನ ಏನ್ ಬೇಕಾದ್ರೂ ಮಾಡ್ಬೋದು, ನಿಮ್ಮ ಸ್ವಾತಂತ್ರ್ಯ. ನನ್ನ ಮಾತಾಡೋದಾಗ ನನ್ನ ವಿಚಾರಗಳನ್ನ ನಾನು ವ್ಯಕ್ತಪಡಿಸ್ತೀನಿ. ಯಾವುದೇ ಕಾರಣಕ್ಕೂ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯಿಂದ ಹಿಡಿದು ಕಾಂಗ್ರೆಸ್ನ ತಳಮಟ್ಟದ ಕಾರ್ಯಕರ್ತರವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ RSS ನ ವಿಚಾರಗಳಿಗೆ ಅಥವಾ RSS ನ ಜೊತೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಮ್ಮ ಸಾಮ್ಯತೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಇರಕೂಡದು ಅಂತ ಹೇಳಿ ಪಕ್ಷದ ಸಿದ್ಧಾಂತ. ಅದನ್ನ ನಾವು ಪಾಲಿಸ್ತೀವಿ, ಮುರಿದವರಿಗೆ ನೋಟಿಸ್ ಕೊಡ್ತೀವಿ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೂ ಮತ್ತು RSS ನ ಸಿದ್ಧಾಂತಕ್ಕೂ ತದ್ವಿರುದ್ಧವಾಗಿರ್ತಕ್ಕಂಥ ವಿಚಾರ. ಹೀಗಾಗಿ ನಮ್ಮ ಪಕ್ಷದ ವರಿಷ್ಠರು ಏನು ಸೂಚನೆಗಳನ್ನು ನಮ್ಗೆ ಕೊಟ್ಟಿರ್ತಾರೋ, ಇಡೀ ದೇಶದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ RSS ಜೊತೆಗೆ ಮೃದು ಧೋರಣೆ ಆಗಿರ್ಬೋದು, RSS ಜೊತೆಗೆ ಸಂಪರ್ಕ ಆಗಿರ್ಬೋದು, RSS ವಿಚಾರಗಳನ್ನ ಮಾನ್ಯತೆ ಮಾಡೋದಾಗಿರ್ಬೋದು, ಅದು ಆಗಕೂಡದು ಅನ್ನುವಂಥದ್ದು ನಮ್ಮ ಪಕ್ಷದ ನಿಲುವು. ಪಕ್ಷದ ನಿಲುವಿಗೆ ವಿರುದ್ಧವಾಗಿ ಯಾರಾದ್ರೂ ನೋಡಿಕೊಂಡ್ರೆ ಅದು ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡದಂತೆ. ಮಹಿಳಾ ಸಂಘಟನೆಯ ಮೂಲಕ ಹಣ ಹೂಡಿಕೆ ಮಾಡಿಕೊಂಡು ವಂಚನೆ ಮಾಡಿದ ಆರೋಪದ ಹಿನ್ನೆಲೆ ಇಬ್ಬರ ಆರೋಪಿಗಳನ್ನು ಪೊಲೀಸರು ಬಂಧನ ಮಾಡಿರುವಂತಹ ಘಟನೆ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಪಟ್ಟಣದಲ್ಲಿ ನಡೆದಿದೆ. ಬಿಳಗಿ ಪೊಲೀಸ್ ಠಾಣೆಯಲ್ಲಿ ಶ್ರೀ ದುರ್ಗಾದೇವಿ ಮಹಿಳಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ವಿರುದ್ಧ ಸಾರ್ವಜನಿಕರಿಗೆ ಆಕರ್ಷಕ ಲಾಭಾಂಶದ ಭರವಸೆ ನೀಡಿ ಹಣ ಸಂಗ್ರಹಿಸಿ ವಂಚನೆ ಮಾಡಿರುವ ಆರೋಪದಡಿ ಪ್ರಕರಣ ದಾಖಲಾಗಿತ್ತು. ವಿಶೇಷವಾಗಿ ಮಹಿಳೆಯರನ್ನು ಸಣ್ಣ ಸಣ್ಣ ಗುಂಪುಗಳಾಗಿ ಸೇರಿಸಿ 3 ವರ್ಷಗಳ ನಂತರ ಹೆಚ್ಚಿನ ಹಣ ಮರಳಿ ನೀಡುವುದಾಗಿ ಭರವಸೆ ನೀಡಿ ವಾರದ ಹಾಗೂ ತಿಂಗಳ ಕಂತುಗಳ ರೂಪದಲ್ಲಿ ಹಣ ಸಂಗ್ರಹಿಸುವುದು ತನಿಖೆಯಿಂದ ತಿಳಿದು ಬಂದಿದೆ. ಸಂಸ್ಥೆಯ ಭರವಸೆಯನ್ನು ನಂಬಿ ಅನೇಕ ಮಹಿಳೆಯರು ತಮ್ಮ ದುಡಿಮೆಯ ಹಣವನ್ನು ಹೂಡಿಕೆ ಮಾಡಿದ್ದರು. ಸಂತ್ರಸ್ತರ ದೂರಿನ ಮೇರೆಗೆ ಪೊಲೀಸರು ಸಂಸ್ಥೆಯ ಕಚೇರಿ ಮೇಲೆ ದಾಳಿ ನಡೆಸಿ ಸುಮಾರು 200ಕ್ಕೂ ಹೆಚ್ಚು ರಿಜಿಸ್ಟರ್, ರಸೀದಿ ಪುಸ್ತಕಗಳು, ಕಂಪ್ಯೂಟರ್ ಹಾಗೂ ಇತರ ಮಹತ್ವದ ದಾಖಲೆಗಳನ್ನು ವಶಕ್ಕೆ ತೆಗೆದುಕೊಂಡು ಪರಿಶೀಲನೆ ನಡೆಸಿದರು. ಇದೇ ಸಮಯದಲ್ಲಿ ಸಹಕಾರ ಸಂಘಗಳ ಜಿಲ್ಲಾ ನಿಬಂಧಕರು ಸ್ಥಳಕ್ಕೆ ಭೇಟಿ ನೀಡಿ ದಾಖಲೆಗಳ ಪರಿಶೀಲನೆ ನಡೆಸಿದರು. ವಶಕ್ಕೆ ಪಡೆದುಕೊಂಡ ದಾಖಲೆಗಳು ಹಾಗೂ ಸಂತ್ರಸ್ತರಿಂದ ಮಾಹಿತಿಯನ್ನು ದಾಖಲಿಸಿಕೊಂಡು ಹಾಗೂ ಸಂತ್ರಸ್ತರ ಹೇಳಿಕೆಗಳ ಆಧಾರದ ಮೇಲೆ ಪ್ರಾಥಮಿಕವಾಗಿ ಸುಮಾರು 43,40,000 ರೂಪಾಯಿಗಳ ವಂಚನೆ ಆಗಿರುವುದು ಬೆಳಕಿಗೆ ಬಂದಿದೆ. ಈ ಪ್ರಕರಣದಲ್ಲಿ ಸಂಸ್ಥೆಯ ಲೆಕ್ಕ ಪರಿಶೋಧಕ ಸೇರಿದಂತೆ ಒಟ್ಟು 9 ಜನರ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಇದುವರೆಗೆ 8 ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಇದರಲ್ಲಿ ರಚನಾ ಬಂಡನೂರ್ ಹಾಗೂ ವಿದ್ಯಾಶ್ರೀ ಹಳ್ಳೂರು ಎಂಬ ಇಬ್ಬರ ಆರೋಪಿಗಳನ್ನು ಬಂಧಿಸಿ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ.
ಪ್ರಕರಣದಲ್ಲಿ ವಂಚನೆಯಾದ ಒಟ್ಟು ಹಣದ ಪ್ರಮಾಣ, ಇನ್ನಷ್ಟು ಸಂತ್ರಸ್ತರ ಮಾಹಿತಿ ಹಾಗೂ ಇತರ ಆರೋಪಿಗಳ ಪಾತ್ರದ ಕುರಿತು ಸಮಗ್ರ ತನಿಖೆ ನಡೆಸಲಾಗುವುದೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ಮಾಹಿತಿ ನೀಡಿದ್ದಾರೆ. ನಾನು 18 ಅದಾವ್ರಿ, ಅವ್ರು 21 ಒಟ್ಟು 41 ಸಂಘ 4 ಮಂದಿ ಕೊಟ್ಟಾರ. 37 ಸಂಘ ಅದಾವ್ರಿ ಸರ್. ನಾನು 4 ಸಂಘ ಕೊಟ್ಟೆ. 37 ಸಂಘ ಅದಾವ್ರಿ ಸರ್. ನಿಮ್ ಇಬ್ಬರು ಸೇರ್ಸಿಟ್ಟವ್ರಿ 41 ಸಂಘ. ಅಲ್ಲ ಅಮೌಂಟ್ ರೀ ಅಮೌಂಟ್ ಇಬ್ಬರದು ಸೇರಿಸಿ 13.5 ಲಕ್ಷ. 13 ಲಕ್ಷ. ಇನ್ನಿಮ್ ಎಲ್ಲ ಕಡೆ ಸ್ವಲ್ಪ ಬಿಡಿಸ್ಬಿಟ್ರಿ. ನಮಗೆ ನೀವು ಬಿಡ್ತಾಳ್ರಿ, ಎನಿ ಕಂಡೀಷನ್ ಕೊಡ್ತೀನಿ ಅಂತ ಮೇಡಮ್ ಅಂತ ಹೇಳ್ಕೊಂಡ್ರಿ. ಇನ್ನೊಬ್ರು ದ್ರಾಕ್ಷಾಣಿ ಅಂತ ಸಿಗ್ನೇಚರ್ ಆಗಿದ್ದವ್ರಿ. ಎನಿ ಕಂಡೀಷನ್ ದುಡ್ಡು ಕೊಡತ್ತಾರ, ಎಲ್ಲಿ ಹೋಗಲ್ಲ ಅಂತ ಹೇಳ್ಕೊಳ್ಳೋಣ ನಾವು ತುಂಬಿದ್ರಿ ವಿಶ್ವಾಸ ಇಟ್ಟು. ಕೊಡ್ತಾರ ಬಿಡಂತ 3 ವರ್ಷ ಆಗಿದ್ರು ಸರ್. 1 ವರ್ಷ ವೇಟ್ ಮಾಡಿದ್ರು. ಹಿಂದೆ ಕೊಟ್ಟಾರ, ನಾಳೆ ಕೊಡ್ತಾರೆ. ಪ್ರತಿ ಕ್ಷಣ ಫೋನ್ ಹಚ್ತಾರೆ. ಮತ್ತೆ ಅವ್ರು ಫೋನ್ ಹಚ್ತಾರಂತಾರ, ನಮ್ಗೆ ರೆಸ್ಪಾನ್ಸ್ ಮಾಡಿದ್ರ ಅಂದ್ರೆ ನಮ್ಮ ಮೀಟಿಂಗ್ ಆಗಿ ಬಿಟ್ಬಿಡ್ರಿ. ನಮಗೆ ಟಾರ್ಚರ್ ಮಾಡ್ಸಕ್ಕೆ ಅವ್ರಿಗೆ ಫೋನ್ ಹಚ್ತಿರ್ತಾರೆ. ನಮಗೆ ಜನ ಬಂದು ತೊಂದರೆ ಕೊಟ್ಟು ಬ್ಯಾಂಕಿಗೆ ಹೋಗೋಣ ರೀ ಸರ್. ಇದ್ರೊಳಗೆ ಅಕೌಂಟ್ನಾಗ ನಂಬರ್ ಇಲ್ಲ. ನಮ್ಮ ಮೇಡಮ್ ಏನಂದ್ರೆ ರೊಕ್ಕ ಹಾಕೋತಾನೆ ಬ್ಯಾಂಕಿಗೆ ಹೋಗ್ಬೇಡ್ರಿ. ರೊಕ್ಕ ಒಂದು ಬಿ ಪಾತಿ ಮನವ್ರು ಹೋಗೋಣ ಸ್ಟೇಟ್ ಬ್ಯಾಂಕ್ನವ್ರು ಹರಿದೋಗ್ಬಿಟ್ರಿ. ನಾಳೆ ಇವ್ರು ಚೆಕ್ ಕೊಡೋದನ್ನ ಇಲ್ಲಿ ತಂದು ಕೊಡೋದು. ಈಗ ಆಲ್ರೆಡಿ ಬಿ ಪಾತಿ ಮಾಡೋದು ಹರಿದೋಗ್ತಾರೆ. ಮತ್ತೆ ಅವಾಗ ನಾವು ಇಲ್ಲಿ ತಂದು ಕೊಡೋದು. ಯಾಕೆ ಇರುತ್ತೆ? ಈಗ ನಾವು ಸ್ಟೇಟ್ ಬ್ಯಾಂಕ್ ಮೇಲೆ ಕಂಪ್ಲೇಂಟ್ ಹಾಕ್ಬೇಕು ಅನ್ನೋದೈತೆ ಅಲ್ರಿ ಮೇಡಮ್. ಬಟ್ ಅವ್ರೇನು ಹೇಳಿದ್ರು 3 ವರ್ಷಕ್ಕೆ ಆದ ನಂತರ ನಾವು ಇಷ್ಟು ಇಂಟ್ರೆಸ್ಟ್ ಹಾಕಿ ಕೊಡ್ತೇವೆ ಅಂತ ಹೇಳಿದ್ರು. ನಾವೇನು ಮಾಡಿದೆವು, ಕೆಲವೊಂದು ಹಳ್ಳಿಗಳು ಅಡ್ಡಾಡಿ ಸಂಘಗಳನ್ನು ಮಾಡ್ಕೊಂಡು ಬಂದೆವು. ಮುಂದೆ ನಾವು 2 ವರ್ಷಕ್ಕೆ ಕೆಲಸ ಬಿಟ್ಟೇರಿ. ಇಲ್ಲಿಂದ ಬಿಟ್ಟು ಕೂಡಲೇ ಇವರೆಲ್ಲ ನನಗೆ ಭಾಳ ಟಾರ್ಚರ್ ಮಾಡಾಕತ್ರು. ಏನು ಮಾಡ್ತೀವಿ ಮಾಡ್ಕೊರ್ವ, ನನಗಂತೂ ಗೊತ್ತಿಲ್ಲ. ನಾನು ನನ್ನ ಸ್ವಂತ ಮನೆಗೆ ರೊಕ್ಕ ಅಂತೂ ಹಾಕಿಲ್ಲ. ಬಟ್ ಬ್ಯಾಂಕಿಗೆ ತುಂಬೇವು. ತುಂಬ್ಕೊಂಡು ಹೋದವರು ಬೇರೆ ಅದಾರ, ನಾವು ಒನ್ಲಿ ಒಂದು ಸಂಘ ಮಾಡಿದವ್ರು ಅಷ್ಟ ಅಂತ ಹೇಳಿದ್ವಿ. ಮಾಡಿಲ್ರಿ ಸರ್. ಬಂದಷ್ಟು ಉಳಿತಾಯ ಕೊಟ್ಟ ಅದೀವ್ರಿ. ನಾವು ಮೇಲ್ಗಡೆ ತುಂಬಿರ್ತೀವಿ ಸರ್. 3 ವರ್ಷಕ್ಕೆ ಬಡ್ಡಿ ಹಾಕಿ ಕೊಡ್ತೀವಿ ಅಂತ ಹೇಳಿವ್ರಿ. ಆಲ್ಮೋಸ್ಟ್ ಎಲ್ಲರಿಗೆ ಕೊಟ್ಟಿವ್ರಿ. ಅವ್ರೇನ್ ಹೇಳಕತ್ತಾರಿ ಸರ್, ಈಗ ಅವ್ರಿಗೆ ಕೊಡ್ಲಾರ್ದಂದ ಹೇಳಕತ್ತಾರ್ರಿ. ಅವ್ರು ಕೊಟ್ಟಿದ್ದು ಯಾರು ಹೇಳಕತ್ತಿಲ್ರಿ. ಕೊಟ್ಟಿದ್ದು ನಮ್ಮ ಕಡೆನೂ ಪ್ರೂಫ್ ಅದಾವ್ರಿ ಸರ್, ತೋರಿಸ್ತೀನಿ ಸರ್. ಬೇರೆ ಬೇರೆ ಬ್ರಾಂಚಿಗೆ ದುಡಿಸ್ತೀವ್ರಿ ಅಣ್ಣ. ಅವ್ರಿಗೆ ಬಡ್ಡಿ ಹಾಕಿ ಕೊಡ್ಬೇಕಲ್ರಿ 3 ವರ್ಷಕ್ಕೆ ರೀ. ನಾವು ಬೇರೆ ಬೇರೆ ಬ್ರಾಂಚಿಗೆ ದುಡಿಸ್ತೀವಿ. ನಮ್ಮ ಬ್ರಾಂಚ್ ಅದಾವ್ರಿ, 5 ಬ್ರಾಂಚ್ ಅದಾವ್ರಿ. ಬೇರೆ ಬೇರೆ ಬ್ರಾಂಚಿಗೆ ದುಡ್ಸಾಕ್ ಹಾಕಿವ್ರಿ. ಅಂದ್ರೆ ಅವ್ರಿಗೆ 3 ವರ್ಷಕ್ಕೆ ಬಡ್ಡಿ ಬರ್ತೈತೆ. ನಾವು ಇಲ್ಲೇ ಹೂಡಿಕೆ ಮಾಡ್ಕೊಂಡ್ ಕೂತ್ರ ಬಡ್ಡಿ ಬರಂಗಿಲ್ಲ ಸರ್. ಹೆಣ್ಮಕ್ಳವ್ರಿ ಸರಿ, ಹೆಣ್ಮಕ್ಳಿಗೋಸ್ಕರನ ಮಾಡಿವ್ರಿ, ಅಭಿವೃದ್ಧಿ ಮಾಡೋದಕ್ಕೋಸ್ಕರನ ಮಾಡಿವ್ರಿ. ಇವ್ರ ಅಣ್ಣಾರು ಏರಿಯಾದಾಗೂ ಮಾಡಿದ್ವಿ. ಇವ್ರ ಅಣ್ಣಾರು ಭೇಟಿಯಾಗಿದ್ದರಿ ಒಂದ್ಸಲ. ಅವ್ರ ಏರಿಯಾದಾಗೂ ಕೊಟ್ಟಿವ್ರಿ. ಈಗ ಇವ್ರ ಅಣ್ಣಾರು ಬಂದಾರಲ್ರಿ, ಅವ್ರ ಏರಿಯಾದಾಗೂ ಕೊಟ್ಟಿವ್ರಿ. ಬಂದಂಗ್ ಕೊಟ್ಟಿವ್ರಿ. ಆಗಸ್ಟ್ 15 ನಂತರ ಇವನು ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಹೇಳಿವ್ರಿ ನಾವು ಅವರಿಗೆ, ಇಟ್ಕೋರಿ ನಿಮ್ಗೆ ಕ್ಯಾಶ್ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತಿಗೂ ಅದನ್ನ ಹೇಳ್ತೀವ್ರಿ ನಾವು. ಇವತ್ತಿಗೂ ಅದನ್ನ ಹೇಳ್ತಾರೆ. ನಾವು ಹೆಣ್ಮಕ್ಳದಿವ್ರಿ, ಯಾರ ರೊಕ್ಕನು ಹಾಕೊಂಡ್ ಹೋಗಂಗಿಲ್ರಿ. ನಮ್ಮ ಸಂಸ್ಥೆ ಕಡೆಯಿಂದ ಲೇಟ್ ಆಗೈತ್ರಿ. ಆಗಸ್ಟ್ 15ಕ್ಕೆ ನಾವು ಡೇಟ್ ಕೊಡ್ತೀವ್ರಿ. ಅವ್ರ ಉಳಿತಾಯ ಅವ್ರಿಗೆ ಮುಟ್ಟಿಸ್ತೀವಿ.